ಪ್ರೀತಿಯ ಸ್ನೇಹಿತರೆ, ನನ್ನ ಪತ್ರಿಕಾ ಚಾನೆಲ್ನ 7ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಶಿವಮೊಗ್ಗಿಯ ಸತ್ಯನಾರಾಯಣ್ ಮಾತಾಡುವುದು. ಸ್ನೇಹಿತರೆ, ನನ್ನ ವಯಸ್ಸಿನ ಸಮನಾದವರು ಒಂದು ಪದವನ್ನು ಕೇಳಿರ್ಬೋದು. ಅದು ಎಲ್ಲರ ಜಿಜ್ಞಾಸೆಗೆ ಒಳಗಾಗಿದ್ದಂತಹ ಪದಗಳು. ಅದರೊಳಗೆ ತುಂಬಾ ಪದಗಳಿದ್ದು ಕೂಡ ನನ್ನ ಆ ಒಂದು ಪದ ನನಗೆ ತುಂಬಾ ಮನಸ್ಸಿಗೆ ಇನ್ನೂ ಹುಡುಕಾಟದಲ್ಲೇ ನನ್ನನ್ನ ನೂಕುತ್ತಿದೆಯೇ ಹೊರತು ಸಮಂಜಸವಾದಂತಹ ಉತ್ತರ ನನಗೆ ದೊರಕಿಲ್ಲ. ನಿಮಗೂ ದೊರಕಿದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ಆ ಪದವೇ ಸಾಕ್ಷಾತ್ಕಾರ. ಹಾಗಾದ್ರೆ ಸಾಕ್ಷಾತ್ಕಾರ ಅಂದ್ರೇನು? ನಮ್ಮ ಎದುರುಗಡೆ ದೇವರನ್ನ ಆವಿರ್ಭವಿಸಿಕೊಳ್ಳುವುದು, ಬೇರೆ ಯಾರನ್ನು ಆವಿರ್ಭವಿಸಿಕೊಳ್ಳುವುದು, ಅಥವಾ ತಪಸ್ಸನ್ನ ಮಾಡಿ ನಮ್ಮನಿಗೆ ದರ್ಶನ ತಂದುಕೊಳ್ಳುವುದು ಏನು ಅನ್ನೋದು ಇನ್ನೂ ನಮಗೆ ಜಿಜ್ಞಾಸೆ ಇದೆ. ಈ ಹಿಂದೆ ಒಂದು ಚಲನಚಿತ್ರ ಬಂದಿತ್ತು, ಸಾಕ್ಷಾತ್ಕಾರ. ಅತ್ಯಂತ ಶಿಸ್ತಿನ ಹಾಗೂ ನಿಖರವಾದಂತಹ ಒಂದು ಚಿಂತನೆ ಉಳ್ಳ ದಿಗ್ದರ್ಶಕ ಪುಟ್ಟಣ್ಣ ಕಣಗಾಲ್ ಮತ್ತು ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರ ಸಮ್ಮಿಲನದಲ್ಲಿ ಆ ಸಾಕ್ಷಾತ್ಕಾರ ಚಿತ್ರ ತುಂಬಾ ಚೆನ್ನಾಗಿ ಮೂಡಿಬಂತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಮುನಾ, ಹೆಸರಾಂತ ನಟರಾದಂತಹ ಪೃಥ್ವಿರಾಜ್ ಕಪೂರ್ ರವರ ನೇತೃತ್ವದಲ್ಲಿ ಚಿಕ್ಕಮಗಳೂರಿನ ಬಹಳ ಸುಂದರವಾದಂತಹ ಪ್ರದೇಶಗಳಲ್ಲಿ ಚಿತ್ರೀಕರಣಗೊಂಡಂತಹ ಈ ಸಾಕ್ಷಾತ್ಕಾರ ಎಲ್ಲರ ಮನಸ್ಸನ್ನ ಸೂರೆಗೊಂಡಿತು. ಅದರಲ್ಲಿ ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ ಒಂದರ ಮಟ್ಟಿಗೆ ಹೇಳಿದ್ದಾರೆ. ಇಲ್ಲಿ ಪ್ರಕೃತಿಯನ್ನ ಸಮೀಕರಣಗೊಳಿಸಿದ್ದಾರೆ. ಎಲ್ಲೆಲ್ಲಿ ಸಾಕ್ಷಾತ್ಕಾರವನ್ನ ಕಾಣಬಹುದು ಅನ್ನೋದನ್ನು ಕೂಡ ಈ ಚಿತ್ರದಲ್ಲಿ ನಮೂದಿಸಿದ್ದಾರೆ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿನ ಜೇಂಕಾರದಲ್ಲೂ, ಗಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ. ಜೀವನದಲ್ಲಿ ಸಾಕ್ಷಾತ್ಕಾರ ಅಂದ್ರೆ ಒಲವು, ಪ್ರೀತಿ ಅನ್ನೋದನ್ನ ಇಲ್ಲಿ ಪ್ರತಿಪಾದಿಸಿದ್ದಾರೆ. ಹಾಗೆ ಚಿತ್ರೀಕರಣ ಮುಗೀತು, ಈ ಚಿತ್ರ ಚೆನ್ನಾಗಿ ಓಡ್ತು. ಹಾಗೆ ರಾಜ್ಕುಮಾರ್ ಅವರು ಇಲ್ಲಿಯ ಅಭಿನಯಕ್ಕೆ ಜನಮನ್ನಣೆ ಗಳಿಸಿದ್ರು. ಎಲ್ಲ ಸರಿ. ಒಂದು ದಿವಸ ಮೈಸೂರಿನ ದಾಸ್ ಪ್ರಕಾಶ್ ಹೋಟೆಲ್ನಲ್ಲಿ, ಅಂದ್ರೆ ಚಿತ್ರೀಕರಣ ತಂಡದವರು, ನಟರು ಎಲ್ಲ ಅಲ್ಲೇ ಉಳ್ಕೊಳ್ತಿದ್ರು. ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು ಅಲ್ಲಿ ಉಳ್ಕೊಂಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ವಿನಯವಾಗಿ ಅವರನ್ನ ಭೇಟಿ ಮಾಡಿದ್ರು. ಕೊನೆಗೆ ಅವರು ನೀವು ಬೇಜಾರು ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಬೋದಾ ಅಂತ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರಿಗೆ ಕೇಳಿದ್ರು. ಪರವಾಗಿಲ್ಲ ಕಣ, ಒಂದು ಏನ್ ಪ್ರಶ್ನೆ ಕೇಳಿ. ಇಲ್ಲ, ನನಗೆ ಬಹಳ ಮುಜುಗರ ಆಗುತ್ತೆ, ನೀವೇನು ಸಿಟ್ ಮಾಡ್ಕೋಬಾರ್ದು. ಇಲ್ಲ, ಸಿಟ್ ಮಾಡ್ಕೊಳ್ಳಲ್ಲ ಕಣ ಮುತ್ತು ಅಂದ್ರೆ, ಅವಾಗೆಲ್ಲ ಮುತ್ತುರಾಜ್ ಅಂತಾನೆ ಪ್ರಸಿದ್ಧಿ. ರಾಜ್ಕುಮಾರ್ ಆಮೇಲೆ ಆಗಿರ್ಬೋದು. ಆಗ ಬಹಳ ಮೈಯನ್ನು ಹಿಡಿ ಮಾಡ್ಕೊಂಡು ಕೇಳಿದ್ರಂತೆ, ಶಾಸ್ತ್ರಿಗಳೇ, ಸಾಕ್ಷಾತ್ಕಾರ ಅಂದ್ರೆ ಏನು ಅಂತ. ಅವಾಗ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಹೇಳಿದ್ರಂತೆ, ಸಾಕ್ಷಾತ್ಕಾರ ಅಂದ್ರೆ ನೀನೇ ಕಣೋ ಅನ್ನೋ ಮಾತನ್ನು ಹೇಳಿದ್ರಂತೆ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ರಾಜ್ಕುಮಾರ್ ಅವರ ಗುಣಗಳು ಒಗ್ಗೂಡಿತು. ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಪ್ರತಿಯೊಂದು ಪ್ರಕೃತಿಯ ಪ್ರತಿಯೊಂದು ನಡೆಯನ್ನ ಸಾಕ್ಷಾತ್ಕಾರಕ್ಕೆ ಹೋಲಿಸಿದ್ದಾರೆ ನೋಡಿ. ಅದನ್ನ ದೈವಿ ಸ್ವರೂಪಕ್ಕೆ ತಗೊಂಡು ಹೋಗಿದ್ದಾರೆ. ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ದೈವದ ಸಿಂಗಾರ, ಒಲವಿನ ನೆನಪಿ ಹೃದಯಕ್ಕೆ ಮಧುರ, ಒಲವೇ ದೈವದ ಸಾಕ್ಷಾತ್ಕಾರ. ಅಂದ್ರೆ ಒಲವನ್ನ ದೈವದ ಸಾಕ್ಷಾತ್ಕಾರಕ್ಕೆ ಹೋಲಿಸಿದ್ದಾರೆ. ಅಂದ್ರೆ ಭಕ್ತಿ, ಆ ದೇವರ ಮೇಲೆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಒಲುಮೆ ಅದು ನಮ್ಮನ್ನ ಸಾಕ್ಷಾತ್ಕಾರ, ನಮ್ಮ ಮೈಯಲ್ಲಿ ರೋಮಾಂಚನ ತರುತ್ತಲ್ಲ, ಅದುವೇ ಸಾಕ್ಷಾತ್ಕಾರ ಅಂತ
ನಾನು ಅಂದ್ಕೊಂಡಿದ್ದೀನಿ. ಉದಾಹರಣೆಗೆ ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರಿ ಅಥವಾ ಯಾವುದೇ ಒಂದು ವಿಶಿಷ್ಟವಾದ ದೇವಾಲಯಕ್ಕೆ ಹೋಗಿ, ಪುರಾತನವಾದ ದೇವಾಲಯಕ್ಕೆ ಹೋಗಿ, ಅಲ್ಲಿ ಒಂದು ಬಾಗಿಲನ್ನ ದಾಟಿದ ತಕ್ಷಣ ನೀವು ರೋಮಾಂಚನಕ್ಕೆ ಒಳಗಾಗ್ತೀರಾ. ಅದು ಒಂಥರ ಸಾಕ್ಷಾತ್ಕಾರದ ನಡೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನನಗೆ ಅನುಭವ ಆದಂತಹ ಒಂದು ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಶೃಂಗೇರಿಯಲ್ಲಿ ಶಾರದಾಂಬೆಯ ದೇವಳಕ್ಕೆ ಒಳಗೆ ಹೋಗುವಾಗ, ಹೆಬ್ಬಾಗಿಲಿನಿಂದ ಒಳಗೆ ಹೋಗುವಾಗ ನಮಗೆ ರೋಮಾಂಚನ ಆಗುತ್ತೆ. ಅದು ಒಂದು ಸಾಕ್ಷಾತ್ಕಾರದ ಸಣ್ಣ ಮೆಟ್ಟಿಲು ಅಂತ ನಾನು ಭಾವಿಸ್ತೇನೆ. ಹಾಗೆ ನನಗೊಂದು ಇನ್ನೊಂದು ಅನುಭವ ಅಂದ್ರೆ, ಮಂತ್ರಾಲಯದ ರಾಯರ ಸನ್ನಿಧಿಗೆ ಹೋದಾಗ ನಾನು ಬಹಳ ಉಡಾಫೆಯಿಂದ, ಅಹಂಕಾರದಿಂದ ಅಲ್ಲಿ ಹೋಗಿ, ಅವಾಗ ಅಷ್ಟು ಜನ ಬರ್ತಿರ್ಲಿಲ್ಲ, ಸುಮಾರು ವರ್ಷಗಳ ಕೆಳಗೆ. ಇದು ಯಾರ ಬೃಂದಾವನ? ಇದು ರಾಘವೇಂದ್ರ ಮಹಾಪ್ರಭುಗಳ ಸ್ವಾಮಿಗಳ ಬೃಂದಾವನ ಅಲ್ಲಿರೋದು. ಓಹೋ. ಆಮೇಲೆ ಅದರ ಪಕ್ಕದಲ್ಲಿ ಅವರ ಶಿಷ್ಯರ ಬೃಂದಾವನ ಅಂತ ಹೇಳಿ, ಅವರ ಶಿಷ್ಯರ ಬೃಂದಾವನ ಇತ್ತು. ಅಲ್ಲೂ ಕೂಡ ತೀರ್ಥವನ್ನು ತಗೊಂಡು ಇದು ಯಾರದು ಅಂತ ಕೇಳಿದಾಗ ಅವರು ಹೇಳಿದ್ರು. ಆಗ್ಲೂ ನನಗೆ ಓಹೋ ಅಂತೇಳಿ ಉದ್ಗಾರ ತೆಗೆದು ಹೊರಗೆ ಬಂದೆ. ಆದರೆ ಅಲ್ಲಿಯವರೆಗೆ ಯಾವುದೂ ಕೂಡ ನನಗೆ ಅವರ ಪವಾಡವಾಗಲಿ ಯಾವುದೇ ಆಗಲಿ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ. ಆದರೆ ಆ ಪ್ರಾಂಗಣವನ್ನು ಸುತ್ತುತ್ತಾ ಇರುವಾಗ ನನಗಾದಂತಹ ರೋಮಾಂಚನ ಅವರ ಮೇಲಿನ ಭಕ್ತಿಯನ್ನ ನನಗೆ ಇಮ್ಮಡಿಗೊಳಿಸಿದೆ, ನನಗೆ ರೋಮಾಂಚನ ಉಂಟು ಮಾಡಿದೆ. ಇಂಥ ಹಲವಾರು ಪ್ರಕರಣಗಳು ನನಗೆ ಕಾಣಿಸಿದೆ, ನನ್ನ ಅನುಭವಕ್ಕೆ ಬಂದಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ರವರು ನಮ್ಮ ಶಿವಮೊಗ್ಗೆಯ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಅಲ್ಲಿನ ವಿಗ್ರಹವನ್ನ ನೋಡ್ತಾ ನೋಡ್ತಾ ಅವರು ತಾವಾಗೆ ಆ ವಿಗ್ರಹದ ಎದುರುಗಡೆನೆ ಕೂತ್ ಬಿಟ್ರು. ಅಷ್ಟು ಭಾವಪರವಶವಾದರು. ಇವೆಲ್ಲ ಸಾಕ್ಷಾತ್ಕಾರದ ಮಜಲುಗಳ ಅನ್ನೋದನ್ನು ನಾವು ಇಂದಿಗೂ ಪ್ರಶ್ನಾರ್ಥಕವಾಗಿಯೇ ನಮಗೆಲ್ಲ ಉಳಿದಿದೆ. ಆದರೆ ನನಗೆ ಗೊತ್ತಿರೋ ಹಾಗೆ, ನಾನು ತಿಳ್ಕೊಂಡ ಹಾಗೆ, ಸಾಕ್ಷಾತ್ಕಾರದ ಕೊನೆಯ ಹಾಡಿದೆಯಲ್ಲ, ಒಲವಿನ ಪೂಜೆಗೆ ಒಲವೇ ಮಂದಾರ, ಒಲವೇ ದೈವದ ಸಿಂಗಾರ, ಒಲವಿನ ನೆನಪೆ ಹೃದಯಕ್ಕೆ ಮಧುರ, ಒಲವೇ ದೈವದ ಸಾಕ್ಷಾತ್ಕಾರ. ಈ ಹಾಡು ನನ್ನ ಮನಸ್ಸನ್ನು ತುಂಬಾ ತುಂಬಾ ಆವರಿಸಿಬಿಟ್ಟಿದೆ. ಆದ್ರಿಂದ ಈ ಸಾಕ್ಷಾತ್ಕಾರದ ಬಗ್ಗೆ ನಿಮ್ಮೊಂದಿಗೆ ಈ ನನ್ನ ಭಾವನೆಗಳನ್ನ, ಅನುಭವಗಳನ್ನ ಹಂಚಿಕೊಂಡಿದ್ದೇನೆ. ಭಗವಂತನ ಇರುವಿಕೆಯ ಬಗ್ಗೆ, ಅವನ ಮಹಿಮೆಯ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಡೆ ಬರೆದಿದ್ದಾರೆ. ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸಾಮಾನ್ಯ ರೂಪದಲ್ಲಿ, ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರ ನೀಡಿ, ಮೈಮೆ ಕಾಂಬಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಭಗವಂತ ಸಾಮಾನ್ಯ ರೂಪದಲ್ಲೂ ಬರಬಹುದು, ಸಂಸಾರಿ ವೇಷದಲ್ಲೂ ಬರಬಹುದು, ನಿನಗೆ ವರ ನೀಡಬಹುದು. ಅವನ ಮಹಿಮೆಯನ್ನ ಕಾಣಬೇಕಾದ್ರೆ ನಿನಗೊಂದು ಸಂಸ್ಕಾರ ಇರಬೇಕು. ಆದರೆ ತಾಮಸಿಗೆ, ಅಜ್ಞಾನಿಗೆ ಆ ವರವೆಲ್ಲಿಂದ ಬರಬೇಕು? ಅದರಿಂದ ಈ ಸಾಕ್ಷಾತ್ಕಾರ ಅನ್ನೋದು ಇವೆಲ್ಲದರ ಒಂದು ಹೆಜ್ಜೆಯ ಗುರುತುಗಳು ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ನೀವೇನಂತೀರಿ? ನನಗೊಂದು ಸಣ್ಣ ಸಂದೇಶವನ್ನ ಕಳಿಸಿ. ಹಾಗೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.